ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದರ ಜವಾಬ್ದಾರಿ ವಹಿಸಿಕೊಂಡಿರುವ ಭಾರ್ಗವಿ ಕಾಳಿಯ ಅವತಾರವನ್ನು ತಾಳ್ಬೇಕಾಗಿದೆ. ಇದರಿಂದಾಗಿ ಮನೆಯಲ್ಲಿ ದೊಡ್ಡ ರಾಧಾಂತ ರಣರಂಗನೆ ಸೃಷ್ಟಿಯಾಗ್ತದೆ. ಹಾಗಾದರೆ ನಿಜಕ್ಕೂ ಇಲ್ಲಿ ಜಿ.ಪಿ. ಪಾಟೀಲ್ ಶಾಕ್ ಆಗಿದೆ. ಯಾಕೆ ಅವರ ಮೊದಲ ಹೆಂಡತಿ ಗಾಯತ್ರಿ ದೇವಿ ಜೀವಂತವಾಗಿ ಮನೆಗೆ ವಾಪಸ್ ಆದ್ರೆ ಏನಾಯಿತು ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಜಿ.ಪಿ. ಪಾಟೀಲ್, ಶಕುಂತಲಾ ದೇವಿ ಹಾಗೆ ಭಾರ್ಗವಿ ಮೂವರು ಕೂಡ ಮಾತನಾಡ್ತಿದ್ದಾರೆ. ಆಯ್ತ ಕಡೆ ಜಿ.ಪಿ. ಪಾಟೀಲ್ ಅವರು, ನೋಡು ಭಾರ್ಗವಿ, ದೊಡ್ಡವನಾಗಿ ನಿನಗೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಮುಗ್ದು ಹೋಗಿರ್ತಕ್ಕಂಥ ವಿಷಯಗಳನ್ನು ಕೆದಕಿ ಬಗೆದು ತೆಗಿಯೋಕೆ ಹೋಗಬಾರ್ದು. ಸತ್ತೋಗಿರೋ ವಿಷಯಗಳನ್ನ ಹಾಗೆ ಬಿಟ್ಟು ಮುಂದೆ ನೋಡಬೇಕಾಗತ್ತ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಮನಸ್ಸಲ್ಲೇ ಎಲ್ಲಿ ಮುಗ್ದಿದೆ, ಎಲ್ಲ ಜೀವಂತವಾಗಿದೆ, ಇನ್ನು ಸಾಕಷ್ಟು ಮುಗದೇ ಇರುವ ಕಥೆಗಳು ಕೂಡ ಇದೆ, ಅದೆಲ್ಲವನ್ನ ಹೆಕ್ಕಿ ತೆಗಿಬೇಕಾಗಿದೆ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಇತ್ತ ಕಡೆ ಭಾರ್ಗವಿಗೆ ಗಾಯತ್ರಿ ದೇವಿ ವಿಷಯ ಗೊತ್ತಿಲ್ಲ, ಅವಳು ಸತ್ತು ಹೋಗಿದ್ದಾಳೆ, ನಾನು ಯಾಕೆ ಹೆದರ್ಕೋಬೇಕು ಅಂತ ಜಿ.ಪಿ. ಪಾಟೀಲ್ ಕೂಡ ಅನ್ಕೋತಾರೆ. ನಂತರ ಇಲ್ಲಿ ಶಕುಂತಲಾ ಅವರು, ನೋಡು ಜೆ.ಪಿ, ನೀನು ಯಾಕೆ ಭಾರ್ಗವಿಯನ್ನು ಈ ರೀತಿ ಕೆಣಕಿ ಮಾತನಾಡ್ತೀಯ, ಆಕೆ ಕೂಡ ಈ ಮನೆಯಲ್ಲಿ ಸೊಸೆ ಅಲ್ವಾ, ಸುಮ್ಮನೆ ಬಿಟ್ಬಿಡು, ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು ಅಂತ ಕೂಡ ಶಕುಂತಲಾ ಅವರು ತಿಳಿಸ್ತಾರೆ. ನಂತರ ಜೆ.ಪಿ. ಪಾಟೀಲ್ ಕೂಡ ಅಲ್ಲಿಂದ ಹೊರಡ್ತಾರೆ. ನಂತರ ಇಲ್ಲಿ ಅರ್ಜುನ ಊಟ ಮಾಡ್ತಾ ಕುತ್ಕೊಂಡಿರ್ತಾರೆ. ಪಲಾವ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಅಮ್ಮ ತಗೊಂಡು ಬರ್ತೀನಿ ಇರು ಕಾಫಿಯನ್ನು ಅಂತ ಹೇಳಿ ಹೋಗ್ತಾರೆ. ಅಷ್ಟರಲ್ಲಿ ಚರಣ್ ಬರ್ತಾರೆ. ಏನು ತಿಂತಿದ್ಯಾ, ಪಲಾವ್ ತಿಂತಿದ್ಯಾ ಅಂತ ಹೇಳಿದಾಗ, ಹೌದು ಬ್ರೋ, ಪಲಾವ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೀನು ಕೂಡ ಕುತ್ಕೊಂಡು ತಿನ್ನು ಅಂತ ಹೇಳ್ತಾರೆ ಅರ್ಜುನ್. ಹಾಂ ಖಂಡಿತ ಅಂತ ಹೋಗಿ ಓಪನ್ ಮಾಡ್ತಾರೆ. ಬೌಲಲ್ಲಿ ಪಲಾವೇ ಇರುವುದಿಲ್ಲ, ಜಸ್ಟ್ ಅರ್ಜುನ್ಗೆ ಮಾತ್ರ ಮಾಡಿರ್ತಾರೆ. ಅದೇ ಟೈಮ್ಗೆ ಬೃಂದಾ ಕೂಡ ಬರ್ತಾರೆ. ಈ ಕಡೆ ನಿರ್ಮಲಾ ಕೂಡ ಬರ್ತಿದ್ದ ಹಾಗೆಯೇ ಇಲ್ಲಿ, ಸಾರಿ ಚರಣ್, ನನಗೆ ಗೊತ್ತಿರಲಿಲ್ಲ ನೀನು ಬರ್ತೀಯ ಅಂತ, ಅನ್ನ ಸಾಂಬಾರು ತೊಗೊಂಡು ಬರ್ತೀನಿ ಇರು ಅಂತ ಹೇಳಿ ನಿರ್ಮಲಾ ಅವರು ಹೇಳ್ತಾರೆ. ಏನತ್ತೆ ಇದು, ಒಬ್ಬ ಮಗಂಗೆ ಪಲಾವ್ ಹಾಕ್ತೀರಾ, ಇನ್ನೊಬ್ಬ ಮಗಂಗೆ ಮಧ್ಯಾಹ್ನದ ಅನ್ನ ಸಾಂಬಾರು ಹಾಕ್ತೀರಾ ಅಂತ ಕೇಳಿದಾಗ, ಅಯ್ಯೋ ಇಲ್ಲ ಬೃಂದ, ಚರಣ್ ಬರ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಒಬ್ಬನಿಗೆ ಮಾಡಿದೆ. ನೋಡು ಚರಣ್, ನೀನು ಹುಷಾರಾದ್ಮೇಲೆ ಖಂಡಿತ ನಿನಗೆ ಇದಕ್ಕಿಂತ ಸಖತ್ತಾಗಿ ಪಲಾವ್ ಮಾಡಿಕೊಡ್ತೀನಿ ಅಂತ ನಿರ್ಮಲ ಅವರು ಹೇಳ್ತಾರೆ. ಆದರೆ ಇಲ್ಲಿ ಇಬ್ಬರು ಮಕ್ಕಳಲ್ಲಿ ಭೇದ ಭಾವ ಯಾತಕ್ಕೆ ಅಂತ ಹೇಳಿ ಬೃಂದ ತಂದಿಟ್ಟು ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಲ್ಲಿ ಚರಣ್ ನಂಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಅವರು ಹೇಳ್ತಿದ್ದಾರೆ, ನೀನು ಸುಮ್ಮನಿರು ಬೃಂದ ಅಂತ ಹೇಳಿ ಚರಣ್ ಕೂಡ ಹೇಳ್ತಾರೆ. ಈ ಕಡೆ ಅರ್ಜುನ್ ಕೂಡ, ಹೌದು ಬ್ರೋ, ಅಮ್ಮಂಗೆ ನೀನು ಬರ್ತೀಯ ಅಂತ ಗೊತ್ತಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಮಾಡಿಲ್ಲ ಅಷ್ಟೇ, ನೀನೇನು ಬೇಜಾರು ಮಾಡ್ಕೋಬೇಡ. ಏನು ಮಮ್ಮ ನೀನು ಇಷ್ಟೇ ಮಾಡಿದ್ಯಾ ಅಂತಿದ್ರೆ ನಾನು ಇದರಲ್ಲೇ ಶೇರ್ ಮಾಡ್ಕೋತಿದ್ದೆ ಅಲ್ವಾ ಬ್ರೋ ಜೊತೆ ಅಂತ ಅರ್ಜುನ್ ಕೂಡ ಹೇಳ್ತಾರೆ. ನಂತರ, ಹೌದು ಅತ್ತೆ, ನೀವು ಅರ್ಜುನ್ ಮನೇಲಿ ಇಲ್ಲದೆ ಇದ್ದಾಗ ಎಷ್ಟು ಪಾಡ್ಪಟ್ರಿ, ನಿಮ್ಮ ದುಃಖನ ನಾನು ಕಣ್ಣಾರೆ ನೋಡಿದ್ದೀನಿ, ಅದರಲ್ಲೂ ಅವ್ನ ಬರ್ಡೇ ದಿನ ಅಂತೂ ನೀವು ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗಿದ್ರಿ ಅಂತಕ. ಹೌದು, ಅವನ ಪ್ರತಿ ಬರ್ಡೇ ದಿನ ಅವನಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಒಂದು ಫೇವ್ರೇಟ್ ಗಿಫ್ಟ್ ಕೊಟ್ಟು, ಬೈಕು ಅದು ಇದು, ಜೊತೆಗೆ ಆಶ್ರಮಕ್ಕೆ ಹೋಗಿ ಊಟ ಹಾಕಿಸಿ ಎಲ್ಲ ಸೇವೆ ಮಾಡ್ತಾ ಇದ್ವಿ. ಆದರೆ ಈ ಬಾರಿ ಅರ್ಜುನ ಅದು ಎಲ್ಲವನ್ನ ಕೂಡ ಮಿಸ್ ಮಾಡ್ಕೊಂಡ್ಬಿಟ್ಟ, ಅದಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾರೆ. ಹೌದಾ ಅತ್ತೆ, ಹಾಗಿದ್ರೆ ಜುಲೈ 5 ಏನು ಮಾಡ್ತೀರಾ ನೀವು ಅಂತ ಹೇಳಿ ವೃಂದ ಕೇಳಿದಾಗ, ಜುಲೈ 5 ಯಾಕೆ, ಏನು ವಿಶೇಷ ಅವತ್ತು ಅಂತ ಹೇಳಿ ನಿರ್ಮಲವರು ಕೇಳಿದಾಗ, ಚರಣ್ ಅವತ್ತು ನನ್ನ ಬರ್ಡೇ ಅಲ್ವಮ್ಮ ಅಂತ ಹೇಳ್ತಾರೆ. ನೋಡಿದ್ರೆ ಅತ್ತೆ, ಆ ಮಗನ ಬರ್ಡೇಗೆ ಅಷ್ಟೆಲ್ಲ ಮಾಡ್ತೀರಾ, ಈ ಮಗನ ಬರ್ಡೇ ಡೇಟೇ ನಿಮಗೆ ನೆನಪಿಲ್ಲ, ಇದನ್ನೇ ಅಲ್ವಾ ಹೇಳೋದು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳ್ತಿದ್ದ ಹಾಗೇನೆ ಇಲ್ಲಿ ನೆತ್ತತ್ ಬಿಡತ್ತೆ ಅರ್ಜುನ್ಗೆ. ತಕ್ಷಣ ಕೆಮ್ಮೋಗಿ ಶುರು ಆಗ್ತಾರೆ. ಅಷ್ಟರಲ್ಲಿ ಜಿ.ಪಿ. ಪಾಟೀಲ್ ಬಂದಿದ್ರೆ ನೆತ್ತಿ ತಡ್ತಾರೆ. ಏನಿದು ಅರ್ಜುನ, ತಿನ್ಬೇಕಾದ್ರೆ ಹುಷಾರಾಗಿ ನೀರು ಕುಡಿಬೇಕಲ್ವಾ, ತಿಂತ ನೀರು ಕುಡಿಬಾರ್ದಲ್ವಾ, ಅದು ನಿನಗೆ ಗೊತ್ತಿಲ್ವಾ, ಯಾಕೆ ಈ ರೀತಿ ಎಲ್ಲ ಆರೋಗ್ಯದ ಬಗ್ಗೆ ಅಸಡ್ಡೆ ಮಾಡ್ತೀಯಾ, ಇನ್ನು ಮುಂದೆ ಹೆಲ್ತ್ ನೋಡ್ಕೊ ಆಯ್ತಾ ಅಂತ ಹೇಳಿದ್ದೆ. ಚೂಡಣ್ಣ ನೀನು ಆಫೀಸಿಗೆ ಬಂದುಬಿಡು ಅಂತ ತಿಳಿಸ್ಬಿಟ್ಟು ಹೋಗ್ತಾರೆ. ನಂತರ ಇಲ್ಲಿ ಬೃಂದ, ಏನಪ್ಪ ಇದು, ಅರ್ಜುನ್ಗೆ ನೆತ್ತಿಗೆ ಹತ್ತೋದಕ್ಕೇ ಇಷ್ಟೆಲ್ಲ ಕೇರ್ ಮಾಡಿದ್ರು, ಆದರೆ ಚರಣಂಗೆ ಮಾತ್ರ ಹುಷಾರಿಲ್ಲ ಅಂತ ಗೊತ್ತಿದ್ರು ಕೂಡ 3 ದಿನ ಆಗಿದೆ, ಆದರೂ ಕೂಡ ಹುಷಾರು ಹೇಗಿದೆಯಾ ಏನು ಅಂತ ವಿಚಾರಿಸ್ತಾ ಬಾ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾರಲ್ಲ, ಎಷ್ಟೆಲ್ಲ ತಾರತಮ್ಯ ಮಾಡ್ತಿದ್ದಾರೆ ಅಂತ ಬೃಂದಾಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನಂತರ ಇಲ್ಲಿ ಭಾರ್ಗವಿ ಬಳಿ ಶಕುಂತಲಾ ಅವರು, ಭಾರ್ಗವಿ ನಿಜಕ್ಕೂ ರವೀಂದ್ರ ಭಟ್ಕಳ್ ನನ್ನ ಮಗ ಸ್ನೇಹಿತ ಅನ್ನೋ ವಿಷಯ ನನಗೆ ಗೊತ್ತಾದಾಗ ಎಷ್ಟು ಖುಷಿ ಆಯಿತು ಗೊತ್ತಾ, ಸಜ್ಜನರ ಸಹವಾಸ ಮಾಡಿದ್ದಾನೆ ನನ್ನ ಮಗ ಅಂತ. ಆದರೆ ಏನು ಮಾಡೋದು, ಆ ನಂತರ ನನ್ನ ಮಗನ ಸಹವಾಸ ಸರಿ ಇಲ್ಲದೆ ಅವನು ಹಾದಿ ತಪ್ಪಿಟ್ಟ ಅಂತ ಹೇಳ್ತಾರೆ. ಈಗಲೂ ಕೂಡ ನೀನು
ಕೋರ್ಟ್ಗೆ ಹೋಗಬಾರ್ದು ಅಂತಾನೆ ಅಂದ್ಕೊಂಡಿದ್ಯಾ, ನಿನ್ನ ತಂದೆಗೆ ನ್ಯಾಯ ಕೊಡಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿಲ್ವಾ ಭಾರ್ಗವಿ ಅಂತ ಶಕುಂತಲ್ ಅವರು ಹೇಳ್ತಾರೆ. ಇನ್ನು ಆ ನೋವು ನಿನ್ನಲ್ಲಿ ಕಾಡ್ತಿರುತ್ತೆ ಅಂತ ಗೊತ್ತು ಅಂದಾಗ, ಹೌದು ಅಜ್ಜಿ, ನಾನು ಏನು ಮಾಡೋಕ್ಕಾಗತ್ತೆ, ಯಾವುದೇ ರೀತಿಲೂ ಅಪ್ಪನಿಗೆ ನ್ಯಾಯ ಕೊಡ್ಸೋಕ್ಕಾಗೋದಿಲ್ಲ, ಹಾಗಂತ ಮಾತ್ರಕ್ಕೆ ನಾನು ಸುಮ್ಮನೆ ಕೂಡ ಕೂರುವುದಿಲ್ಲ, ಅಪ್ಪನ ಉದ್ದೇಶ ಏನಿದೆಯೋ ಅದನ್ನು ನಾನು ಈಡೇರಿಸಲೇಬೇಕಾಗದ ಅಂತ ಕೂಡ ಹೇಳ್ತಾರೆ ಭಾರ್ಗವಿ. ತದನಂತರ ಅಜ್ಜಿ, ನಿಮ್ಮ ಹತ್ರ ಒಂದು ವಿಷಯ ಕೇಳಿದೆ ಅವತ್ತು, ನೀವು ಏನನ್ನು ಕೂಡ ಸರಿಯಾಗಿ ಹೇಳಲಿಲ್ಲ. ಗಾಯತ್ರಿ ದೇವಿ ಅನ್ನೋ ಹೆಸರು ನಿಮಗೆ ಗೊತ್ತಿರಲೇಬೇಕು, ಖಂಡಿತ ಅಪ್ಪನಿಗೆ ಈ ಹೆಸರು ಗೊತ್ತಿದೆ ಅಂದಮೇಲೆ ನಿಮಗೂ ಕೂಡ ಗೊತ್ತಿರಲೇಬೇಕಲ್ವಾ ಅಂತ ಹೇಳಿದಾಗ, ಇಲ್ಲ ಭಾರ್ಗವಿ, ನನಗೆ ಗೊತ್ತೇ ಇಲ್ಲ ಅಂತ ಹೇಳಿ ಶಕುಂತಲ್ ಅವರು ಹೇಳ್ತಾರೆ. ಸುಳ್ಳು ಹೇಳಬೇಡಿ ಅಜ್ಜಿ, ಅಪ್ಪ ಸಾಯಕ್ಕೂ ಮುನ್ನ ಹೇಳಿದ್ದು ಅದು ಒಂದೇ ಹೆಸರು, ಗಾಯತ್ರಿ ದೇವಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಹೇಳಿದಾಗ, ಹೌದು ಭಾರ್ಗವಿ, ಗಾಯತ್ರಿ ದೇವಿ ಮನೆ ಮೊದಲನೇ ಸೊಸೆ ಅಂತ ಹೇಳ್ತಾರೆ. ಆಕೆ ಇವತ್ತು ಬದುಕಿಲ್ಲ, ಸತ್ತು ಹೋಗಿದ್ದಾಳೆ ಅಂತ ಕೂಡ ತಿಳಿಸ್ತಾರೆ. ಭಾರ್ಗವಿಗೆ ಶಾಕ್ ಆಗುತ್ತೆ. ಆದರೆ ಯಾಕಜ್ಜಿ ಇವತ್ತು ನೀವು ನನ್ನ ಹತ್ರ ಈ ವಿಷಯನ ಮುಚ್ಚಿಟ್ರಿ ಅಂತ ಹೇಳಿ ಭಾರ್ಗವಿ ಕೇಳಿದಾಗ, ಅವತ್ತು ತಾನೇ ನೀನು ಅಪ್ಪನ್ನೆಲ್ಲ ಕಳ್ಕೊಂಡು ತುಂಬ ನೋವಲ್ಲಿದೆ, ಆ ನೋವಲ್ಲಿರೋ ಸಮಯದಲ್ಲಿ ಇನ್ನೊಂದು ನೋವಿನ ವಿಷಯ ಹೇಳಿ ನಿನ್ನ ಮನಸ್ಸಿಗೆ ಹರ್ಟ್ ಮಾಡೋದು ಯಾಕೆ ಅನ್ನೋ ಕಾರಣಕ್ಕೆ ನಾನು ಹೇಳೋಕ್ಕೆ ಹೋಗಿಲ್ಲ ಅಮ್ಮ ಅಂತ ಹೇಳಿ ಶಕುಂತಲ್ ಅವರು ತಿಳಿಸ್ತಾರೆ. ನಂತರ ಸರಿ ಆಯಿತು ಅಜ್ಜಿ, ಹೇಗೆ ಅವ್ರು ಸತ್ರು, ಏನಾದರೂ ಆ ವಿಷಯ ಹೇಳ್ತೀರಾ ಅಂತ ಭಾರ್ಗವಿ ಕೇಳಿದ್ದಕ್ಕೆ, ನಿಜ ಹೇಳಬೇಕು ಅಂದರೆ ಅವಳು ಈ ಮನೆ ಮುದ್ದಿನ ಸೊಸೆ, ತುಂಬಾ ಒಳ್ಳೆಯವಳು, ಜೀಪಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ತಾಳ್ಮೆ ಇರ್ತಕ್ಕಂಥ ಹೆಣ್ಮಗಳು, ತನ್ನ ಮಗನ ಜೊತೆ ಎಲ್ಲರನ್ನ ಕೂಡ ಮಕ್ಕಳಾಗಿ ಮೈದನರನ್ನ ಕೂಡ ನೋಡ್ಕೋತಾ ಇದ್ಲು ಅಂತ ದೇವತೆ ಅಂತವಳು. ಆದರೆ ಒಂದಿನ ಅವಳು ದೇವಸ್ಥಾನಕ್ಕೆ ಹೋಗಿದ್ಲು, ದೇವಸ್ಥಾನಕ್ಕೆ ಹೋದಾದ್ಮೇಲೆ ಮತ್ತೆ ಅವಳು ವಾಪಸ್ ಬರಲೇ ಇಲ್ಲ. ನಾವು ಕೂಡ ಕಂಪ್ಲೇಂಟ್ ಕೊಟ್ವಿ, ಎಲ್ಲ ಕಡೆ ಹುಡುಕಿಸಿದ್ವಿ. ಆಗ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡಿ ಬಂದು 2 ಕಾರ್ ಆಕ್ಸಿಡೆಂಟ್ ಆಗಿದೆ, ಅದರಲ್ಲಿ ನಿಮ್ಮನೆ ಸೊಸೆ ಕೂಡ ಇದ್ದರು, ಅವರು ಕೂಡ ತೀರು ಹೋಗಿದ್ದಾರೆ ಅಂತ ಹೇಳಿ ಒಂದು ಉಂಗುರ ತಂದುಕೊಟ್ರು. ಆ ಉಂಗುರ ಗಾಯತ್ರಿ ದೇವಿದಾಗಿತ್ತು. ಅದೇ ಕಾರಣಕ್ಕೆ ನಾವು ಕೂಡ ಅವಳು ಸತ್ತು ಹೋಗಿದ್ದಾಳೆ ಅಂತ ಅಂದ್ಕೊಂಡ್ವಿ. ತುಂಬ ದಿನಗಳ ಕಾಲ ಡಿಸ್ಟರ್ಬ್ ಆಗಿದ್ದ JP. ತದನಂತರ ಅವನ ಹೊಸ ಬದುಕನ್ನು ಶುರು ಮಾಡ್ದ. ಈಗ ಗಾಯತ್ರಿ ದೇವಿ ಹೆಸರು ಹೇಳಿ ಈ ಬದುಕು ಯಾಕೆ ನಲುಗಿ ಹೋಗಬೇಕಲ್ವಾ, ಅದೇ ಕಾರಣಕ್ಕೆ ವಿಶ್ವನ ನಾನು ಹೇಳಲಿಲ್ಲ ಕೂಡ ಅಂತ ಹೇಳಿ ಶಕುಂತಲ್ ಅವರು ತಿಳಿಸ್ತಾರೆ. ಆದರೆ ಇಲ್ಲಿ ಭಾರ್ಗವಿಗೆ ಅನುಮಾನ, ಅಪ್ಪನ ಹತ್ರ ಗಾಯತ್ರಿ ದೇವಿ ಮಾತಾಡಿದ್ರು ಅಂತ ಹೇಳಿದ್ರು ಅಂದಮೇಲೆ ಅಪ್ಪ ಸುಳ್ಳು ಹೇಳಿರ್ಲಿಕ್ಕಂತೂ ಖಂಡಿತ ಸಾಧ್ಯ ಇಲ್ಲ. ಹಾಗಿದ್ರೆ ಗಾಯತ್ರಿ ದೇವಿ ಅಪ್ಪನ ಜೊತೆ ಮಾತಾಡಿರೋದು ಖಂಡಿತ ನಿಜ. ಹಾಗಂದ ಮೇಲೆ ಖಂಡಿತ ಗಾಯತ್ರಿ ದೇವಿ ಸತ್ತಿಲ್ಲ, ಗಾಯತ್ರಿ ದೇವಿ ಬದುಕಿದ್ದಾರೆ ಅನ್ನೋ ಕನ್ಕ್ಲೂಷನ್ಗೆ ಬರ್ತಾರೆ ಭಾರ್ಗವಿ. ಇತ್ತ ಕಡೆ ಚರಣ್ ಹತ್ರ ಹೋಗಿದ್ದೆ, ಬೃಂದ ನೋಡಿದ್ಯಾ ಚರಣ್, ನಿನ್ನ ಬರ್ಡೇ ಕೂಡ ಅವ್ರಿಗೆ ನೆನಪಿಲ್ಲ, ಜೊತೆಗೆ ಅರ್ಜುನ್ ಬರ್ಡೇ ದಿನ ಏನೆಲ್ಲ ಮಾಡ್ತಾರೆ, ಬಟ್ ನಿನ್ನ ಬರ್ಡೇ ದಿನ ನಿನ್ನ ಬರ್ಡೇ ಡೇಟೇ ಅವ್ರಿಗೆ ಕರೆಕ್ಟಾಗಿ ನೆನಪಿರುವುದಿಲ್ಲ, ಜಸ್ಟ್ ವಿಶ್ ಕೂಡ ಮಾಡೋದಿಲ್ಲ. ಜೊತೆಗೆ ಆ ಮಗ ಮನೆ ಬಿಟ್ಟು ಹೋದ, ಅವನಿಗೆ ಬಿರಿಯಾನಿ, ಆದರೆ ನೀನು ಇವ್ರಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಅಂಥದ್ರಲ್ಲಿ ನಿನಗೆ ತಂಗ್ಳನ್ನು ಕೊಡ್ತಾರೆ. ಆ ಮಗನಿಗೆ ನೆತ್ತಿ ಹತ್ತಿದ್ರೆ ಅಪ್ಪ ಬಂದು ಕೇರ್ ಮಾಡ್ತಾರೆ, ನಿನ್ಗೆ ಹುಷಾರಿಲ್ಲ ಅಂದರೂ ಬಂದು ಕೆಲಸ ಮಾಡು ಅಂತ ಹೇಳ್ತಾರೆ. ನಿನ್ನ ಬಗ್ಗೆ ಕಾಳಜಿ ತೋರಿಸೋದು ನಾನು, ಬಟ್ ನನ್ನನ್ನೇ ನೀನು ನಂಬೋದಿಲ್ಲ, ನನ್ನ ಮೇಲೆ ರೇಗ್ತೀಯ. ಇನ್ನೊಂದು ವಿಷಯ ಹೇಳ್ತೀನಿ, ಒಂದು ವಿಷಯ ಅರ್ಥ ಮಾಡ್ಕೋ, ಅರ್ಜುನ್ ಭಾರ್ಗವಿನ ಮದುವೆ ಆಗಿರೋದು ಮನೆಯಲ್ಲಿ ಇಷ್ಟ ಅಲ್ಲ, ಆದರೂ ಅರ್ಜುನ್ಗೋಸ್ಕರ ಭಾರ್ಗವಿಯನ್ನು ಮನೇಲಿ ಸೊಸೆ ಅಂತ ಒಪ್ಕೊಂಡ್ರು. ಆದರೆ ನೀನು ನನ್ನನ್ನು ಇಷ್ಟಪಡದೆ ಮದುವೆ ಆಗಿದೆಯಾ ಅಂತ ಎಲ್ರಿಗೂ ಗೊತ್ತು, ನಿನಗೆ ನಾನು ಇಷ್ಟ ಇಲ್ಲ ಅಂತ ಗೊತ್ತಿದ್ರು ನನ್ನಿಂದ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ನನ್ನ ಸೊಸೆ ಅಂತ ಒಪ್ಕೊಂಡ್ರು ಅಂತ ಹೇಳ್ತಾರೆ. ನಿಂಗೆ ಒಂದಿನ ಕೂಡ ನಿನ್ನಮ್ಮ ನೆನಪಾಗ್ಲಿಲ್ವಾ, ನಿನ್ನಮ್ಮ ಯಾರು ಅಂತ ತಿಳ್ಕೊಬೇಕು ಅಂತಾನೆ ಅನ್ನಿಸ್ಲಿಲ್ವಾ, ನಿನ್ನ ಅಮ್ಮನ ನಿನ್ನ ಮುಂದೆ ಕರ್ಕೊಂಡು ಬರುವುದು ನನ್ನ ಜವಾಬ್ದಾರಿ ಅಂತ ಹೇಳಿ ಬೃಂದ ಚರಣ್ಗೆ ಮಾತು ಕೊಡ್ತಾರೆ. ನಂತರ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಶಕುಂತಲ್ ಅವರು ಹೇಳಿದಾಗ ನಿರ್ಮಲಾ ಮತ್ತು JP ಇಬ್ಬರು ಕೂಡ ಅದನ್ನು ಭಾರ್ಗವಿಗೆ ವಹಿಸಿಕೊಡ್ತಾರೆ. ಅದೇ ಸಮಯಕ್ಕೆ ಅವ್ರಿಗೆ ಸೀಕ್ರೆಟ್ ಇನ್ವೆಸ್ಟಿಗೇಷನ್ ಬರುತ್ತೆ, ಅರ್ಜೆಂಟ್ ಅನ್ನೋ ಮೆಸೇಜ್ ಬರುತ್ತೆ ಭಾರ್ಗವಿಗೆ. ಹಾಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ಭಾರ್ಗವಿ ಮನೆಯಲ್ಲಿ ಕಾಣಿಸ್ತಿಲ್ಲ, ಪೂಜೆ ನಡಿಬೇಕಾಗಿದೆ. ಅದೇ ಒಂದು ಸಮಯಕ್ಕೆ ಭಾರ್ಗವಿ ಅಲ್ಲಿಗೆ ಗಾಯತ್ರಿ ದೇವಿ ಜೊತೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು